ಇನ್ನು ಮುಂಬರುವಂತ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನು ಬಳಸುವಂತ ನಿಟ್ಟಿನಲ್ಲಿ ರಾಜ್ಯ ಚುನಾವಣಾ ಆಯೋಗ ಈಗ ಆಲ್ರೆಡಿ ಡಿಸಿಷನ್ಗೆ ಬಂದಿದೆ. ಈಗ ಕೈ ನಾಯಕರೇ ಇರೋದಕ್ಕೆ ಅಪಸ್ವರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಹಿಂದೆ ಮೊನ್ನೆ ಅಕ್ಟೋಬರ್ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಬಳಸ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಂತ. ಆದ್ರೆ ಈಗ ಚುನಾವಣಾ ಆಯೋಗವು ಅಂತ ನಿರ್ಧಾರಕ್ಕೆ ಬಂದಂತ ನಂತರದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ತರೋದು ಬೇಡ, ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅಂತ ಡಿ.ಕೆ. ಸುರೇಶ್ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತಾನು ಕೂಡ ಅವ್ರು ಹೇಳಿದ್ರು. ಬನ್ನಿ ಏನ್ ಹೇಳಿದ್ರು ಕೇಳೋಣ. ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದೀವಿ, ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿದ್ದೀವಿ, ಒಂದ್ ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹಾಗೆ ಇನ್ ಕೆಲ ಕಾಂಗ್ರೆಸ್ ನಾಯಕರು ಇಲ್ಲ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ EVM ಯಂತ್ರದಲ್ಲಿ ಮತಗಳ್ಳತನ ಆಗ್ತಾ ಇದೆ, ಅದರಲ್ಲಿ ನಂಬಿಕೆನೇ ಇಲ್ಲ ನಮಗೆ. ರಾಹುಲ್ ಗಾಂಧಿ ಅಂತೂ ಮತಚೋರಿ ಆರೋಪವನ್ನ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲೇ GBA ಎಲೆಕ್ಷನ್ ಮಾಡಲಿ, ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿದ್ರೇನೆ ಒಳ್ಳೇದು ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಿದ್ದಾರೆ. ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡ ಬ್ಯಾಲೆಟ್ ಪೇಪರಲ್ಲೇ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿ EVM ಮಿಷನಲ್ಲಿ ನೋಡಿರ್ಬೋದು ವೋಟ್ ಚೋರಿಗಳು. ಇವತ್ತು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋರಾಟ ಅನ್ನೋದು ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ. ಮಿಷಿನ್ಗಳು ಯಾವ ಥರ ನಡೀತಾ ಇದೆ ಅಂತ ಎಲ್ಲ EVM ಮಿಷಿನ್ಗಳು ಎಲ್ಲರಿಗೂ ಗೊತ್ತಿರೋದೆ. ಮಾಡಲಿ ಬ್ಯಾಲೆಟ್ ಪೇಪರಲ್ಲಿ, ಬ್ಯಾಲೆಟ್ ಪೇಪರಲ್ಲಿ ಮಾಡಲಿ, ಒಳ್ಳೇದು ಬ್ಯಾಲೆಟ್ ಪೇಪರ್. ಹಾಗೆ ದೇಶದ ತುಂಬಾ EVM ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಹಲವು ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ H.K. ಪಾಟೀಲ್ ಕೊಟ್ಟಂತ ಹೇಳಿಕೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ. ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ ನಾವು ಇದನ್ನು ತಿಳಿಸಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಆಗಬೇಕು, ಉಪಚುನಾವಣೆಯಲ್ಲೂ ಬ್ಯಾಲೆಟ್ ಪೇಪರ್ ಬಳಕೆ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಯಿತು. ಅದ್ರ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ H.K. ಪಾಟೀಲ್ ಹೇಳ್ತಾ ಇದ್ದಾರೆ. ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಯೊಳಗೂ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶದ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಚುನಾವಣಾ ಆಯೋಗ ಇವತ್ತು ಸ್ಪಷ್ಟವಾದ ಘೋಷಣೆಯನ್ನು ಮಾಡಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ತದೆ. ಬರುವ ಉಪಚುನಾವಣೆಯೊಳಗೆ ಏನಾಗುತ್ತೆ ಹೇಳಕ್ಕೆ ಬರಲ್ಲ, ಆದರೆ ಎಲ್ಲ ಸ್ಥಳೀಯ ಚುನಾವಣೆಯೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ